ತಾಂತ್ರಿಕ ದೋಷದಿಂದ ಕಟ್ಟಾಗಿದೆ. ಅದು ಮುಂದುವರಿದ ಭಾಗ ಇದು. ಬನ್ನಿ. ನೋಡಿ, ರಿಸೆಪ್ಷನ್ ಆಫೀಸು, ಎನ್ಕ್ವೈರಿ ಆಫೀಸು. ಇಲ್ಲಿ ಯಾವುದೇ ತರಹದ ಸಾರ್ವಜನಿಕರಿಗೆ ಎನ್ಕ್ವೈರಿ ರಿಸೆಪ್ಷನ್ ಆಫೀಸಲ್ಲಿ ಯಾವುದೇ ತರಹದ ಮಾಹಿತಿ ಕೊಡೋಕೆ ಇಲ್ಲಿ ಯಾರು ಆಫೀಸರೇ ಲಭ್ಯ ಇಲ್ಲ. ಸೊ ಹಿಂಗಾಗ ಸಾರ್ವಜನಿಕರಿಗೆ ಏನ್ ಮಾಹಿತಿ ಹೋಗುತ್ತೆ? ಸೊ ಇಲ್ಲಿ ನೋಡಿ, ಇದೇ ಆದಂತ ನೋಡಿ, ಒಂದು ಲೈಟ್ ಇಲ್ಲ, ಏನಿಲ್ಲ, ಕತ್ಲೆ ಒಳಗಡೆ ಒಂದು ಬೋರ್ಡ್ ಹಾಕಿದ್ದಾರೆ, ಸೂಚನಾ ಫಲಕ ಕತ್ಲೆ ಒಳಗಡೆ ಹಾಕಿದ್ದಾರೆ. ಹೋಗಿ ಇನ್ನೂ ಅಪ್ರಿಶಿಯೇಟ್ ಮಾಡೋಣ. ಯಾವ್ದಾದ್ರು ಎಷ್ಟೆಷ್ಟು ಶುಲ್ಕ ಹಾಕಿಲ್ಲ, ದಿನಗಳು ಬರೀ ದಿನ ಶುಲ್ಕನೂ ಕೂಡ ಮೆನ್ಷನ್ ಮಾಡಬೇಕು. ಇನ್ನೊಂದ್ ಕಡೆ ಎಲ್ಲಿ ಕಾಣಿಸ್ತಲ್ಲ ಪರವಾಗಿಲ್ಲ, ಅದು ಶುಲ್ಕದ ಬೋರ್ಡ್ ಒಳಗಡೆ ಹಾಕಿದ್ದಾರೆ. ಸೊ ಇದು ನೆಕ್ಸ್ಟ್ ಏನಂತ ನೋಡೋಣ. ಇದು ನೋಡಿ, ಇದೆಲ್ಲ ಸೂಚನೆಗಳು ನಮ್ಮ ಸಾರ್ವಜನಿಕರು ಅಬ್ಸರ್ವ್ ಮಾಡ್ಬೇಕಿದೆಯಲ್ಲ. ಶುಲ್ಕದ ಒಳಗಡೆ ಹಾಕೊಂಡು ಕೂತಿದಾರಲ್ಲಪ್ಪ ಅವರು. ನೋಡಿ, ಶುಲ್ಕದ ಒಳಗಡೆ ಹಾಕಿದ್ದಾರೆ. ಓಕೆ, ನಮ್ಮ ಸಾರ್ವಜನಿಕರು 51 ಆರ್ಟಿಒ ಬಂದ್ರೆ ಶುಲ್ಕದ ಏನೇ ಇದ್ರು ನಿಮ್ ಮಾಹಿತಿ ಸಿಗುತ್ತೆ. ಇದನ್ನ ನೋಡಿ ನಂತರ ನೀವು ಅಧಿಕಾರಿಗಳ ಜೊತೆ ಮಾತಾಡ್ಬೇಕು. ಇನ್ನೇನು ಜಾಸ್ತಿ ತಗೊಳ್ಳೋದಾದ್ರೆ ಸೊ ಇದ್ರ ಮುಖಾಂತರ ನೀವು ಇದು ಮಾಡ್ಬೇಕಾಗ್ತದೆ. ಕ್ಯಾಶ್ ಕೌಂಟರ್ ಏನ್ ಸರ್ವಿಸ್ ಕೊಡ್ತೀರಾ ಸರ್? ನೀವೇನ್ ಸರ್ವಿಸ್ ಕೊಡ್ತೀರಾ? ಇಲ್ಲಿ ಹಾಕ್ಬೇಕಲ್ವಾ? ನಾವು ಈ ತರದವರು ಎಲ್ಲ ಹಾಕಿದ್ದೀರಾ? ಕ್ಯಾಶ್ ಕೌಂಟರ್. ಕ್ಯಾಶ್ ಕೌಂಟರ್ ಅಂತೂ ಭಾರಿ ಚೆನ್ನಾಗಿ ಹಾಕಿದ್ದಾರೆ. ಐಡಿ ಕಾರ್ಡ್ ಈಚೆ ಬಿಡಿ ಸರ್, ಕಾಣಿಸ್ಬೇಕಲ್ಲ, ಹಂಗ್ ಬಿಡಿ, ಗೊತ್ತಾಗ್ಬೇಕಲ್ಲ ಯಾರು ಏನು ಅಂತ. ನಿಮ್ದು ಸೇನಾ ಸರ್? ಓಕೆ, ಭಾರಿ ಚೆನ್ನಾಗಿ ಐಡಿ ಕಾರ್ಡ್ ಹಾಕ್ಬಿಟ್ಟಿದ್ದಾರೆ. ಥ್ಯಾಂಕ್ ಯು. ಇದೇ ಥರ ಮೇಂಟೈನ್ ಮಾಡಿ. ನೀವು 4 ಜನಕ್ಕೆ ಮಾದರಿ ಆಗಬೇಕು. ಇದೇನಿದು ಖಾಲಿ ಕ್ಯಾಶ್ ಕೌಂಟ್ರಲ್ಲೇ 3 ಕೌಂಟರ್ ಇದೆ. ಇಲ್ಲೇನು ಸರ್? ಇಲ್ಲೇನು ಸರ್? ಇಲ್ಲಿ ಖಾಲಿ ಇರ್ತದೆ. ಖಜಾಂಚಿ ವಿಭಾಗ ಇದು. ಖಜಾಂಚಿ ವಿಭಾಗ, ಹಣಕಾಸು ಎಲ್ಲ ಇರ್ತದೆ. ಸಾರಿಗೆ ವಿಭಾಗ, ಸಾರಿಗೆಕರ ವಿಭಾಗ ಇದು. ಇಲ್ಲಿ ಬನ್ನಿ, ಇಲ್ಲಿ ಬನ್ನಿ. ತಮ್ಮ ಹೆಸರು ಹೇಳ್ಬಿಡಿ. ಏನು ಸರ್ವಿಸ್ ಕೊಡ್ತೀರಾ ಸರ್? ಹಾಕ್ಬೇಕಲ್ಲ ನೀವು? ಅಲ್ಲಾದ್ರೂ ಹಾಕೊಂಡು ಎಲ್ಲರೂ ಸಾರ್ವಜನಿಕ ಬಂದ ತಕ್ಷಣ ನೀವು ಅಂತ ಗೊತ್ತಾಗ್ಬೇಕಲ್ಲ. ಆಯ್ತಾ? ಸೊ ಆ ಥರ ಮಾಡ್ಬೇಕು ನೀವು. ಸರ್ ನಮಸ್ಕಾರ. ತಾವು ನಿಮ್ಮ ಏನೋ ಒಂದು ನಾಮಫಲಕ ಹಾಕ್ಬೋದಲ್ವ? ನೀವು ಸೂಪರ್ಡೆಂಟು ಅಂತ ಹೇಳಿ ಅಲ್ವಾ? ತಮ್ಮ ಹೆಸರು ಸರ್? ಕುಮಾರಸ್ವಾಮಿ ಅಂತ, ಸೂಪರ್ಡೆಂಟ್ ಇವರು. ಸರ್ ಧನ್ಯವಾದ. ಸೊ ಈ ಚೇರು ಖಾಲಿ ಇದೆ. ಸೊ ಐಡೆಂಟಿ ಕಾರ್ಡ್. ತಮ್ಮ ಹೆಸರು? ರಂಗಪ್ಪ. ತಮಗೆ ಹುದ್ದೆ? ಸೂಪರ್ಡೆಂಟ್ ಇವರು ಕೂಡ. ಸೊ ಐಡೆಂಟಿ ಕಾರ್ಡ್ ಆಚೆ ಹಾಕಬೇಕು. ಮತ್ತೆ ನಿಮ್ಮದು ಅಲ್ಲಿ ಇರಬೇಕು ನಿಮ್ಮ ಹೆಸರು. ಯಾಕೆಂದರೆ ಇದು ಒಂದು ಅಧಿಕಾರಿಗೆ ಗೌರವ ಕೊಡುವಂಥದ್ದು. ಬೇರೆ ಏನೇನು ನಾವೇನು ಕೇಳ್ತಾ ಇಲ್ಲ. ನಿಮ್ಮ ಗೌರವವನ್ನು ಹೆಚ್ಚಿಸಿಕೊಳ್ಳಿ ಅಂತ. ನಮಸ್ತೆ. ತಮ್ಮ ಹೆಸರು? ಪ್ರಿಯಾ ಅಂತ. ನೀವು ಇಲ್ಲಿ ಡೇಟಾ ಎಂಟ್ರಿ ಮಾಡ್ತಾರೆ ಇವರು. ತಮ್ಮ ಹೆಸರು ಮೇಡಮ್? ಮಂಜುಳಾ ಅಂತ. ಸೊ ಪ್ರವಚಮ ಚರ್ಚೆ ಸಹಾಯಕರು. ನಿಮ್ಮದು ಅಷ್ಟೇ ಮೇಡಮ್. ಇಲ್ಲಿಯೋ ಮತ್ತು ಅಲ್ಲಿಯೋ ಎಲ್ಲೋ ಒಂದು ಕಡೆ ಒಂದು ನಾಮಫಲಕ ಹಾಕಿದರೆ ಏನಾಗುತ್ತೆ ಅಂದರೆ ನಿಮ್ಮ ಗೌರವ ಹೆಚ್ಚುತ್ತೆ ಅಲ್ಲೂರ. ಸಾರ್ವಜನಿಕರಿಗೆ ಇಂಥವರು ಅಂತ ಅವರಿಗೆ ಹೇಳೋಕ್ಕಾಗುತ್ತೆ. ಇಷ್ಟೇ. ಓಕೆ, ಥ್ಯಾಂಕ್ ಯು. ಮಂಜು ನೀವು ಟಿಕ್ ಮಾಡಿಕೊಡ್ತೇವೆ. ಸೊ ಸಾರ್ವಜನಿಕರು ಯಾವುದೇ ಕಚೇರಿಗೆ ಹೋದರೆ
ಇದು ನಮ್ಮ ಹಕ್ಕು. ನೀವು ಯಾರಿಗೂ ಏನು ಲಂಚ ಕೊಡಬೇಡಿ. ಲಂಚ ಕೊಡೋ ಕೇಳಿದರೆ ನಮಗೆ ನಮ್ಮ KRS ಪಕ್ಷ ತಿಳಿಸಿ. ಸರ್, ನಿಮ್ಮ ಹುದ್ದೆ ಪರಿಶೀಲನೆ. ಅಂದರೆ ನಾವೇನು ಹೇಳಕ್ ಬರ್ತೀವಿ ಅಂದ್ರೆ, ನೀವು ಒಳ್ಳೆ ಅಧಿಕಾರಿ, ಉನ್ನತ ಅಧಿಕಾರಿ, ನಿಮ್ಮ ಹೆಸರನ್ನು ನೀವು ಡಿಸ್ಪ್ಲೇನ ಹಾಕಿದ್ರಿ ಎಲ್ಲಾದ್ರೂ ಒಂದು ಕಡೆ, ನಿಮ್ಮ ಗೌರವ ಹೆಚ್ಚುತ್ತೆ. ಹೊರಗಡೆ ಹಂಗಲ್ಲ, ಇಲ್ಲ ಹಾಕೊಳ್ಳಿ, ನಿಮ್ಮ ಹತ್ರನೇ ಹಾಕೊಳ್ಳಿ. ಬಿಟ್ಟಿದ್ದಾರೆ ಅದು ಅಲ್ಲ, ಎಲ್ಲ ಹಾಕ್ಬೇಕು. ಇಲ್ಲಿ ಬಂದಿದ ತಕ್ಷಣ ಗೊತ್ತಾಗೋದು ಓಕೆ ಇವರು ಯಾಕೆ ಗೊತ್ತೀರಾ? ನೀವು ಯಾರು ಅಂತ ಗೊತ್ತಾಗ್ಬೇಕು ಸಾರ್ವಜನಿಕ, ಅಷ್ಟೇ. ಅಷ್ಟಕ್ಕೆ ಹೊರಗಡೆ ಅದು ಬರೋದು ಕೀಳೋದು. ಅದಕ್ಕೆ ಇಲ್ಲ ಹಾಕೋಬಿಡಿ. ಒಂದು ಪ್ರಿಂಟಿಂಗು ನಿಮ್ಮಲ್ಲೇ ಇರುತ್ತೆ, ಅದಕ್ಕೆ ದುಡ್ಡು ಕೊಡಂಗಿಲ್ಲ. ಸರ್ಕಾರದೇ ಪೇಪರು, ಸರ್ಕಾರದೇ ಪ್ರಿಂಟಿಂಗು. ಒಂದು ಅರಿವು ಮೂಡಿಸುವಂತ ಕಾರ್ಯಕ್ರಮ KRS. ಓಕೆ ಸರ್. ಏನೇನಿದೆ ನೋಡೋಣ. ಸೆಕ್ಷನ್ ಓಕೆ. ತಮ್ಮ ಹೆಸರು ಅಕ್ಷಯ್. ತಮ್ಮ ಹುದ್ದೆ FD. ನೀವು ಅಕ್ಷಯ್ ಅಂತ ಹೇಳಿ ನೀವು ನಿಮ್ಮದು ಒಂದು ಎಲ್ಲಾದರೂ ಒಂದು ಕಡೆ ನಾನು ಅಕ್ಷಯ್ ಅನ್ನೋ ಒಂದು ಸರ್ವಿಸ್ ಕೊಡ್ತಾ ಇದ್ದೀನಿ, ಅದೇನು ಬೇಡ. ಸಾರ್ವಜನಿಕರು ಅಲ್ಲಿ ಬಿಡ್ತೀರಾ ನೀವು? ಇಲ್ಲೆಲ್ಲಿ ಎಲ್ಲ ಕವರ್ ಮಾಡಿದಿರಲ್ಲ. ಸಾರ್ವಜನಿಕರು ಕುಡಿಯೋ ನೀರಲ್ಲಿ ವ್ಯವಸ್ಥೆ ಇದೆ. ಮಂಜು, ಅದನ್ನ ಇನ್ನೂ ಸರಿ, ಇದು ಅವ್ರು ಇಟ್ಕೊಂಡಿರ್ತಾರೆ, ಕಾಣಿಸ್ತದೆ. ಸೊ ಈ ಬೆಂಚ್ ಖಾಲಿ ಇದೆ, ಬಂದಿಲ್ಲ. ನಮಸ್ಕಾರ. ಈಗ ಓಪನ್ ಆಯ್ತು. ಒಳಗಡೆ ನೆಟ್ವರ್ಕ್ ಇರಲ್ವಾ? ಲೋಟ ಇಟ್ಟು ತುಂಬಾ ಒಳ್ಳೇದು. ಲೋಟಗಳು ಎಲ್ಲೂ ಕಾಣಿಸ್ತಾ ಇಲ್ಲ. ಹಿಂಗಂತೂ ಲೋಟಗಳು ಬರ್ತದೆ, ಅದೊಂದು ಪಾಕೆಟ್ ಇಟ್ಟರೆ ಅನುಕೂಲ ಆಗ್ತದೆ. ಖಾಲಿ ಇದೆ, ಇದೇನಂತ ಕೇಳೋಣ. ಇವರು ಸಹಾಯಕ ಮಂಜುನಾಥ್ ಅಂತಿದ್ದಾರೆ. ಇಲ್ಲಿ ಏನು ಕೊರತೆ ಅಂತ ಕಾಣಿಸ್ತಾ ಇದೆ ಅಂದ್ರೆ, ಇಲ್ಲಿ ಕುತ್ಕೊಳ್ಳೋಕೆ ಆಸನಗಳು ಕಡಿಮೆ ಇದ್ದಂತೆ. ಅದನ್ನ ತೋರಿಸಿ. ಇದು ಎಂಟ್ರಿ ಮಾಡ್ಕೊಳ್ಳಿ. ಯಾರು ಒಳಗಡೆ ಇರ್ಬೇಕಲ್ವಾ? ನಾನು ಎಷ್ಟು ಸರಿ ಈ ಭಾಗದಲ್ಲಿ ಬನ್ನಲ್ಲಿ ಉಸ್ತುವಾರ, ನಾನು ಎಷ್ಟು ಸರಿ ಬಂದರೂ ಕೂಡ ಇಲ್ಲಿ ಯಾರು ಹೇಳೋದಿಲ್ಲ, ಕೇಳೋದಿಲ್ಲ. ಈಗ ಒಬ್ಬ ಕವಿ ಡ್ರೈವರ್ಗಳಲ್ಲಿ ವಿದ್ಯಾವಂತರಿಗಿನ್ನ ವಿದ್ಯೆ ಇದ್ದವರೇ ಡ್ರೈವರ್ ಆಗಿರೋದು. ಹಾಗಾಗಿ ನೀವು ಮುಖ್ಯವಾಗಿ ಇಲ್ಲಿ ಅವರಿಗೆ ಮಾರ್ಗದರ್ಶನ. ನೋಡಿ, ಇಲ್ಲಿ ಕೇಳಿ, ಇವ್ರಿಗೆ ಇನ್ಫಾರ್ಮೇಶನ್ ಬೇಕು, ಯಾರು ಕೊಡ್ತಾರೆ? ನೀವು ನಿಮ್ಮ ಚೇರಲ್ಲಿ ನೀನು ಎಕ್ಸಿ ಮಾಡಿಸ್ಬೇಕಾ? ನೀವು ಯಾವ ಬಳಿ? ಗಾಯತ್ರಿ ನೋಡಿ, ಇವರು ಗಾಯತ್ರಿ ಅಂತ ಹೆಸರು ಬರ್ಕೊಳ್ಳಿ. ಇವರು ಗಾಯತ್ರಿ ಅಂತ, ಇವರು ಇಲ್ಲಿ ಕಾರ್ಯ ಸರಿಯಾಗಿ ನಿರ್ವಹಿಸ್ತಿಲ್ಲ ಅಂತ ಬರ್ತಿದ್ದೀವಿ. ಲಂಚ ಕೇಳಿದ್ರೆ ನೀವು ಅದನ್ನ ಕಾಂಟ್ಯಾಕ್ಟ್ ಮಾಡ್ಬೋದು ಅಂತ ಸಾರ್ವಜನಿಕರಿಗೆ ಎಲ್ಲ ಹಾಕಿದ್ದೀರಾ? ನೋಡಿದ್ದೀರಾ? ಯಾವುದೇ ಸಿಬ್ಬಂದಿಗಳು ಅಧಿಕಾರಿಗಳು ಲಂಚಗಳು ಲೋಕಾಯುಕ್ತ ನನಗೆ ಬಂದ ತಕ್ಷಣ ಕಾಣಿಸ್ಬೇಕು ಮೇಡಮ್. ಯಾವುದೇ ಗೌರ್ಮೆಂಟ್ ರೂಲ್ಸ್ ಮಾಡಿದ್ರು ಸಾರ್ವಜನಿಕರಿಗೆ ಗೊತ್ತಾಗ್ಬೇಕದು. ಗಾಯತ್ರಿ ಮೇಡಮ್ ಅವ್ರಿಗೆ ಆಚೆ ಇದ್ರೆ ಸಂಬಳ ಕೊಡ್ತಾರೆ, ಒಳಗಡೆ ಇರಬೇಕು. ಯಾರು ಅಲ್ಲಿ ಯಾರು ಕೇಳ್ಕೊಡೋದು? ಅದು ಮೇಡಮ್ ಅವರೇ ಇದು ಆನ್ಸರ್ ಅಲ್ಲ. ಬನ್ನಿ. ನೆಟ್ವರ್ಕ್ ಇಶ್ಯೂ ಇರೋದ್ರಿಂದ ಮುಂದೆ ಹೋಗಿ ಮೊಬೈಲ್ ನಂಬರ್ ದಯವಿಟ್ಟು ನಮ್ಮ ಸಾರ್ವಜನಿಕರು ಇವೆಲ್ಲ ನೋಡ್ತಾ ಇರಬೇಕು. ಕೆಲಸಗಳಾಗ್ತದೆ. ನಮ್ಮ ಸಾರ್ವಜನಿಕರು
ಇದೆಲ್ಲ ನೀವು ತಿಳ್ಕೋಬೇಕು. ಇಲ್ಲಿ ಇನ್ನೊಂದೇನು ಇದೇನು ಬನ್ನಿ, ಇದೇನು ನಮ್ಮ ಫಲಕ ಇಲ್ಲ, ಏನಿಲ್ಲ. ಅವ್ರೇನು ಹುದ್ದೆ ಸರ್ ನಮಸ್ಕಾರ. ಸರ್ ಇದು ಡ್ರೈವಿಂಗ್ ಟೆಸ್ಟ್ ಇಲ್ಲಿ ಯಾವುದೋ ಒಂದು ಇದಿಲ್ಲಲ್ವ, ಇಲ್ಲಿ ನಾಮಫಲಕ. ನಾಮಫಲಕ ಎಲ್ಲಿ ಕಳಿಸ್ತಾರೆ? ಅಲ್ಲಿ ಯಾರು ಹೇಳೋರು ಇಲ್ವಲ್ಲ ಸರ್, ಅಲ್ಲಿ ಇಲ್ಲಿ ಎಲ್ಲಿಂದ ಕಳಿಸ್ತಾರೆ? ಅಲ್ವಾ? ನಾನು ಬನ್ನಿ. ಬನ್ನಿ. ಬನ್ನಿ ಬನ್ನಿ, ಚೆನ್ನಾಗಿದೆ. ಇಲ್ಲಿ ಸಾರ್ವಜನಿಕರು ಕೇಳಿ ಇದನ್ನ ಉಪಯೋಗಿಸ್ಕೋಬೇಕು ದಯಮಾಡಿ. ಇದು ಮೇನ್ ಇಂಪಾರ್ಟೆಂಟ್, ಇದು ತುಂಬಾ ಅಮೂಲ್ಯವಾದಂಥದ್ದು. ಇದು ಸರ್ಕಾರ ಇದಕ್ಕೆ ಕೋಟ್ಯಾಂತರ ರೂಪಾಯಿ ರಿಲೀಸ್ ಮಾಡಿದೆ. ನೀವು ಇಲ್ಲಿ ಕರೆಕ್ಟಾಗಿ ಗಾಡಿನ ಚಾಲನೆ ಮಾಡಿದ್ರೆ ರೋಡಲ್ಲಿ ನೀವು ಚಾಲನೆ ಮಾಡ್ತೀರೋ ಅಂತ ಒಂದು ಕಾನ್ಫಿಡೆಂಟ್ ಬರ್ತದೆ. ದಯವಿಟ್ಟು ನೀವು ಇದನ್ನ ಸಾರ್ವಜನಿಕ ಉಪಯೋಗಿಸ್ಕೋಬೇಕು. ನೀವು ದಯವಿಟ್ಟು ಅಲ್ಲಿ ಬೋರ್ಡ್ ಹಾಕ್ಬೇಕು. ಯಾರಿಗೂ ಗೊತ್ತಿಲ್ಲ ನಮ್ಗಿದು ಹೊಸದಾಗಿ ಡಿ ಎಲ್ ಅವ್ರಿಗೆ ಎಲ್ಲಿದೆ ಮಾಹಿತಿ. ದಯವಿಟ್ಟು ಸ್ನೇಹಿತರೆ ನಮ್ಮ ಪೇಜ್ನ ಫಾಲೋ ಮಾಡಿ ನೋಡಿ, ಇವೆಲ್ಲ ನಿಮ್ಗೆ ಸಿಗ್ತದೆ. ಇದು ಎಲ್ಲೂ ನನಗೆ ಗೊತ್ತಿರಂಗೆ ಯಾವ RTOದಲ್ಲೂ ನಿಮಗೆ ಮಾಹಿತಿನೇ ಕೊಡಲ್ಲ. ಸರ್ಕಾರದಲ್ಲಿ ಇದಕ್ಕೆ ಲಕ್ಷಾಂತರ ರೂಪಾಯಿ ನೋಡಿ ಎಷ್ಟು ನೀಟಾಗಿದೆ, ಎಷ್ಟು ನೀಟಾಗಿದೆ. ಸೊ ಇದೆಲ್ಲ ನಮ್ಮ ಸಾರ್ವಜನಿಕರು. ಇದು ಆನೆ ಆಗಲ್ಲ ಸರ್? ಕೂತ್ಕೋಬೋದಾ? ಇಲ್ಲಿ ಕೂತ್ಕೋಬೋದಾ? ನೋಡಿ ಸ್ನೇಹಿತರೆ, ದಯವಿಟ್ಟು ಕೂತ್ಕೊಂಡು ನಮ್ಗೆ ನೋಡಿ ಇಲ್ಲಿ ಎಲ್ಲ ಇದು ಏನು ಇವರೇ ಸೆಕ್ಯೂರಿಟಿ ಅವರೇ ಡ್ರೈವರಾ? ಇದು ಏನು ಫುಲ್ಲ ಖಾಲಿ, ಏನೂ ಇಲ್ಲ, ಚೇರ್ ಮಾತ್ರ ಇದ್ದಾವೆ. ಯಾರು ಅಧಿಕಾರಿ ಕುತ್ಕೊಳ್ಳಲ್ಲ, ಯಾರೂ ಇಲ್ಲ. ನೀವು ಏನು ಚಾಲಕರು ನೀವೊಂದು ಬೋರ್ಡ್ ಹಾಕೋಬೇಕಲ್ವಾ? ನಿಮ್ಮದು ನಿಮ್ಮ ಹೆಸರು ಹಾಕೋಬೇಕಲ್ವಾ? ಬನ್ನಿ, ಚಾಲಕರನ್ನ ಪ್ರಶ್ನೆ ಮಾಡಿ ನೋಡಿ. ಬನ್ನಿ, ಇವರು ಚಾಲಕರಂತೆ, ಅಂದರೆ RTOನಲ್ಲಿ ಇವರಿಗೆ ಸರ್ಕಾರದ ಚಾಲಕರು, ಹೌದಲ್ಲ ಸರ್? ಕಾಂಟ್ರಾಕ್ಟ್ ಬೇಸ್ಡ್. ಯಾರೇ ಆದ್ರೂ ಕೂಡ ನಿಮ್ಮದು ಒಂದು ನಾಮಫಲಕ ಇರಬೇಕು. ಯಾಕೆ ನಾಮಫಲಕ ಇವರು ಹಾಕಲ್ಲ ಅಂದರೆ ನನ್ನ ಹೆಸರು ಎಲ್ಲಿ ಗೊತ್ತಾಗ್ಬಿಡುತ್ತೋ, ಎಲ್ಲಿ ಪ್ರಚಾರ ಆಗ್ಬಿಡುತ್ತೋ ಅಂತ ಒಂದು ಭಯ. ಅದು ಸಮಥಿಂಗ್ ಹೇಳಲ್ಲ. ಸೊ ನೀವು ಮುಂದೆ ಇದು ಬೀಗ ಕಟ್ತದೋ ಮತ್ತೆ ಮಾಡ್ತೀವಿ. ವಾಶ್ರೂಮ್ ಸಾರಿಗೆ ಇದೊಂದು ಸೀಟ್ ಖಾಲಿ ಇದೆ. ಆಗಲೇ ಬಂದಿದ್ರಲ್ಲ. ನಮಸ್ಕಾರ, ನಮ್ಮ ಹೆಸರೇನು ಅಂತ ಗೊತ್ತಾಗ್ತಾ ಇಲ್ಲ. ಐಡೆಂಟಿ ಕಾರ್ಡ್ ಹಾಕಿದ್ದೀರಿ, ಅದನ್ನ ಎಲ್ರಿಗೂ ಗೊತ್ತಾಗಬೇಕು. ಇಲ್ಲ ಗೊತ್ತಾಗಲಿಲ್ಲ ಅಂದರೆ ನಿಮ್ಮದಲ್ಲಿ ಒಂದು ಬೋರ್ಡ್ ಇರಬೇಕು, ಆಯ್ತಾ? ಅಲ್ಲಿ ಮುಗಿಸ್ಕೊಂಡು ಅಲ್ಲಿ ಗೊತ್ತಾಗ. ಸೀರಿಯಸ್ ಇಲ್ಲಿ ಹಾಕಿ ಅಂತ ಹೇಳಿ. ಇಲ್ಲಿ ಮುಂದ್ಗಡೆ ಹಾಕಿ, ಇಲ್ಲಿ ಬೇಡ, ಅಲ್ಲೇ. ನಮಸ್ತೆ, ನಮ್ಮ ಹೆಸರು ರೂಪ ಅಂತ ಇರುತ್ತೆ. ಆಮೇಲೆ ತಾವು ಇಲ್ಲಿ ಏನ್ ಮಾಡ್ತೀರಾ? ಅದೇ ನಿಮ್ಮ ಹೆಸರು, ನಿಮ್ಮ ಇದು ಹಾಕೊಳ್ಳಿ. ಪ್ರಿಂಟ್ಔಟ್ ಹೋಗಿ ಇಲ್ಲಿ ಹಾಕೊಂಬಿಡಿ ಅಷ್ಟೇ. ಯಾಕೆಂದ್ರೆ ಅವ್ರು ಬಂದಿದ್ದಾಗ ಸಾರ್ವಜನಿಕ ಗೊತ್ತಾಗುತ್ತೆ. ಮೇಡಮ್ ನಮಸ್ತೆ. ಆ 3 ತಿಂಗಳ ಕೇಳಿ. ನಮಸ್ಕಾರ ಹೇಳಿ ಸುಮ್ಮನೆ ಇಲ್ಲ, ನೀವು ಕೇಳಿ. ಹಾಂ, ನಮಸ್ಕಾರ ಮೇಡಮ್ ಅವರೇ, ತಾವು ಇಲ್ಲಿ ಏನು ಕೆಲಸ ಅಂತ ಗೊತ್ತಾಗ್ತದೆ. ಅಂದರೆ ನೀವು ಕಾಂಟ್ರಾಕ್ಟ್ ಬೇಸ್ ಇವರು ಮೇಡಮ್ ಅವರು. ಸೊ ನೋಡಿ ಎಷ್ಟು ಲಕ್ಷಣವಾಗಿ ಐಡೆಂಟಿ ಕಾರ್ಡ್ ಹಾಕಿದ್ದಾರೆ. ಸರಿ, ಇರಿ, ನಾನು ಮಾತಾಡ್ತೀನಿ. ಹೊಸ ಅಪಾರ್ಟ್ಮೆಂಟ್ ಅಂದರೆ ಯಾವತ್ತು ಬಂದರೆ? ಎಷ್ಟು ತಿಂಗಳಾಯ್ತು? 3 ತಿಂಗಳಿಂದ ನಿಮಗೆ ಐಡೆಂಟಿ ಕಾರ್ಡು ಕೊಡ್ಲಿಲ್ವಾ? 3 ತಿಂಗಳು ಬೇಕಾ? ಯಾಕೆ ಡಿಲೇ ಹೇಳಿ, ಯಾಕೆ ಡಿಲೇ ಹೇಳಿ. ಲೈವ್ ಹೋಗ್ತಾ ಇದೆ. ಇದಕ್ಕೆ ಕಾರಣ ಯಾರು? ನಿಮ್ಮ ಅಧಿಕಾರಿ. ನೋಡಿ, ಇವರು ನಾನೀಗ ಹೇಳೋ ನನ್ನ ಒಂದು
ಇದರಲ್ಲಿ ಸಾರ್ವಜನಿಕರ ಪರವಾಗಿ ಹೇಳೋದಂದ್ರೆ ಇವರು ಒಬ್ಬ ಸಾಮಾನ್ಯ ವ್ಯಕ್ತಿ ನನ್ನ ಪ್ರಕಾರ. ಯಾಕೆಂದ್ರೆ ಅವರು ಏನು ಐಡೆಂಟಿ ಕಾರ್ಡ್ ಹಾಕ್ಲಿಲ್ಲ, ಅವ್ರಿಗೂ ನಮ್ದು ಏನು ಸಂಬಂಧ ಇಲ್ಲ. ನಾನು ಆ ಕಡೆ ಹೋದ್ರೆ ಅವ್ರ ಥರನೇ ನಾನು. ಈ ರೀತಿ ಯಾವುದೇ ಕಾಂಟ್ರಾಕ್ಟ್ ಬೇಸಿಸ್ ಯಾವತ್ತು ನೀವು ಇಲ್ಲಿ ಬರ್ತಿರೋ ಡ್ಯೂಟಿಗೆ ಆವಾಗಲೇ ನೀವು ಐಡೆಂಟಿ ಕಾರ್ಡ್ ಹಾಕಬೇಕು. ಇಲ್ಲ ಅಂದರೆ ನಾವು ನಿಮ್ಮನ್ನು ಇದು ಮಾಡ್ತೀವಿ. ಗೊತ್ತಾಯ್ತಾ? ದಯವಿಟ್ಟು ಐಡೆಂಟಿ ಕಾರ್ಡು ಇನ್ನು ಎಷ್ಟು ದಿವಸ ಸಮಯ ಬೇಕು ನಿಮಗೆ? ಅವರು ಇನ್ನೊಂದು ವರ್ಷಕ್ಕೆ ಕೊಡ್ತಾರೆ. ಅಲ್ಲಿವರೆಗೂ ನೀವು ಕೆಲಸ ಮಾಡಬೇಡಿ, ಆಚೆ ಬರ್ತೀವಿ. ನಾವು ಹೇಳ್ತೀವಿ ನಿಮ್ಮನ್ನ ಇಲ್ಲಿ ಸರ್ಕಾರ ಇಟ್ಕೊಂಡಿದೆ ಸಮಥಿಂಗ್ ಏನಕ್ಕೂ ಅಂತ. ಯಾಕೆಂದ್ರೆ ಐಡೆಂಟಿ ಕಾರ್ಡ್ ಹಾಕಲಿಲ್ಲ ಅಂದ್ರೆ ನಾವು ಅದನ್ನೇ ಹೇಳಬೇಕು. ಸಮಥಿಂಗ್ ಏನೋ ಒಂದು ದೃಷ್ಟಿಗೋಸ್ಕರ ಅವ್ರನ್ನ ಇಲ್ಲಿ ಇಟ್ಕೊಂಡಿರ್ತಾರೆ ಅಂತೆಲ್ಲ ಹೇಳ್ಬೇಕಾಗುತ್ತೆ ಸಾರ್ವಜನಿಕರು. ನಿಮಗೆ ಆ ಚೇರಲ್ಲಿ ಕುತ್ಕೊಳ್ಳೋಕೆ ಆರಂಭಿಸಿ. ಸರ್ ನಮಸ್ಕಾರ. ಸರ್ ತಮ್ಮ ಹೆಸರು? ಉಮೇಶ್. ನೀವು ಇಲ್ಲಿ ಒಂದು ಬೋರ್ಡ್ ಹಾಕೊಳ್ಳಿ. ನಮ್ಮದೇ ಸರ್ಕಾರದ ಪೇಪರು, ನಮ್ಮದೇ ಜೆರಾಕ್ಸು. ಅಲ್ಲಿ ಹಾಕೊಳ್ಳೋದಕ್ಕೆ ಏನು ಅವಮಾನ ಇರಲಿ. ನೋಡಿ ಟಿಕ್ ಮಾಡ್ಕೊಳ್ಳಿ. ಆಗಲೇ ಇಲ್ಲಿ ಒಬ್ರು ನೌಕರರಿದ್ರು, ಅವರು ಐಡೆಂಟಿ ಕಾರ್ಡ್ ಹಾಕಿರ್ಲಿಲ್ಲ. ಅದನ್ನ ಪ್ರಶ್ನೆ ಮಾಡಿದ ತಕ್ಷಣ ಅವರಿಗೆ ಇದಾಯ್ತು. ಮತ್ತೆ ಈಗ ಇನ್ನೊಬ್ರು ಬಂದು ಕುತ್ಕೊಂಡಿದ್ದಾರೆ. ಸರ್ ರಮೇಶ್ ಇಂದ್ರೇಶ್, ತಮ್ಮ ಹುದ್ದೆ ಸೆಕೆಂಡ್ ಇತ್ತು. ರಮೇಶ್ ನಾಯಕ್ ಅವರೇ, ನಿಮ್ದು ಒಂದಲ್ಲಿ ನೀವು ನಾಯಕ್ ಅನ್ನೋದಕ್ಕೆ ನಿಮಗೆ ಇಲ್ಲ ಅಂದ್ರೂ ಆಗ್ತದೆ. ಇದು ಏನಿಲ್ಲ, ನಮ್ಮದೇ ಪೇಪರು, ನಮ್ಮದೇ ಎಲ್ಲ ಜೆರಾಕ್ಸ್ ಮಿಷಿನು ಎಲ್ಲ ನಮ್ಮದೇ ಅಲ್ವಾ. ಇವನ್ನ ಎಲ್ಲರೂ ಕೂತ್ಕೊಳ್ಳಿ, ನೀವಿರೋ ಕಡೆ ಹಾಕೊಳ್ಳಿ. ಈಗ ಎಲ್ಲಿದ್ದೀರಾ? ನಾವು ಬಂದಾಗ ಇಲ್ಲಿದ್ದೀವಿ ಅಲ್ವ? ಇಲ್ಲಿ ಇರ್ಬೇಕು. ಮೇಡಮ್ ಅವರು ನೋಡಿ, ನಾವು ಮೇಡಮ್ ಅಲ್ಲ ಸಾರ್. ಸರ್ ನಮಸ್ಕಾರ. ಏನೇ ಗೊತ್ತಿದ್ರೆ ನಾವು ಇದು ಲೈವ್ ಹೋಗ್ತಾ ಇದೆಯಲ್ವಾ, ಕೇಳಬೇಕಾಗುತ್ತೆ. ನೀವು ಅಷ್ಟೇ ಮನೋಜ್, ಅದನ್ನ ಒಂದು ನಿಮ್ಮದು ಇಲ್ಲೇ ಪರ್ಮನೆಂಟ್ ಇದ್ರೆ ನೀವು ಅಲ್ಲಿ ಒಂದು ನಿಮ್ಮ ಒಂದು ಹೆಸರು, ನಾಮಫಲಕ, ಹುದ್ದೆ ಇಲ್ಲ, ಒಂದು ಅರಿವು ಮೂಡಿಸುವಂತ ಕಾರ್ಯಕ್ರಮ ವಿಷಯದಿಂದ ಸಪೋರ್ಟ್ ಮಾಡಬೇಕು. ನಮ್ಮ ಕೆಲಸಗಳಿಗೆ ಸಪೋರ್ಟ್ ಮಾಡಿ. ಈಗ ನಾವು ARTO ಸ್ನೇಹಿತರೆ, ಎಲ್ಲ ಲೋಪದೋಷಗಳು ಏನೇನಿದೆ ಎಲ್ಲ ನಾವು ಬರ್ಕೊಂಡು ಬಂದಿದ್ದೀವಿ. ಇದೇ ಥರ ಎಲ್ಲ ಪಟ್ಟಿ ಮಾಡ್ಕೊಂಡು ಏನು ಕರೆದಿ ಒಳಗಡೆಗೆ ಏನಕ್ಕೆ ಎಲ್ಲ ಈಗ ಎಲ್ಲ ಲೋಪದೋಷಗಳು ಏನೇನಿದೆ ಇವತ್ತು ಈ ಆರ್ಟಿಒದಲ್ಲಿ ಅಧ್ಯಯನ ಮಾಡಿ ಏನೇನು ಲೋಪದೋಷಗಳು ಕಾಣಿಸಿದೆ ಇಲ್ಲೆಲ್ಲ ನೋಟ್ ಮಾಡ್ಕೊಂಡಿದ್ದಾರೆ ನಮ್ಮ ಕಾರ್ಯದರ್ಶಿ ಚಂದ್ರು ಅವರು. ಸೊ ಇದನ್ನ ಮುಂದಿನ ದಿನಗಳಲ್ಲಿ ದಯಮಾಡಿ ನಮಗೆ ಇದನ್ನ ಸರಿ ಮಾಡ್ಕೊಳ್ಳಿ ಅನ್ನೋದು ಒಂದು ಲೆಟ್ರ್ ಮುಖಾಂತರ ಇವ್ರಿಗೆ ಕೊಡ್ತೀವಿ. ಏನೇನು ಲೋಪದೋಷಗಳಿದೆ ಅಂತ ಇಲ್ಲೆಲ್ಲ ಮಾರ್ಕ್ ಮಾಡಿದ್ದಾರೆ ನಮ್ಮ ಹುಡುಗರು. ಸೊ ಇವ್ರಿಗೆ RTO ಮೇನ್ ಆಫೀಸ್, ಮೇನ್ ಇನ್ಚಾರ್ಜ್ RTOಗೆ ನಾವು ಇದನ್ನ ತಲುಪಿಸ್ತೀವಿ. ಸೊ ಈ ಮುಂದಿನ ದಿನಗಳಲ್ಲಿ ರೆಡಿ ಮಾಡ್ಕೊಳ್ಳಿ ಅಂತ ನಾವು ಹೇಳ್ತೀವಿ. ಒಂದು ಸಾರ್ವಜನಿಕರು ನೀವು ಯಾವುದೇ ಕೆಲಸಕ್ಕೆ ಬಂದರೆ ಇಲ್ಲಿ ಆಫೀಸರ್ಸು ನಿಮ್ಮ ಕೆಲಸ ಮಾಡ್ಕೊಡೋಕ್ಕೆ ತಯಾರಿ ಇದ್ದಾರೆ. ದಯವಿಟ್ಟು ಯಾರು ನೀವು ಕೂಡ ಬ್ರೋಕರ್ ಮರೆ ಹೋಗಬೇಡಿ. ಸೊ ನೇರವಾಗಿ ಬನ್ನಿ. ಸ್ಟಾಫ್ಸು ಬೇಜಾನಿದ್ದಾರೆ ಇಲ್ಲಿ. ಎಲ್ಲರೂ ಕೂಡ ನಿಮ್ಮ ಕೆಲಸ ಮಾಡೋಕ್ಕೆ ಆತುರದಿಂದ ಕಾಯ್ತಾ ಇದ್ದಾರೆ, ನಮ್ಗೆ ಕೆಲಸ ಇಲ್ಲ ಅಂತ. ನೀವು ಯಾಕೆ ಏಜೆಂಟ್ ಮುಖಾಂತರ ಹೋಗಿ ಮೊರೆ ಹೋಗ್ತೀರಾ? ನೇರವಾಗಿ ಬನ್ನಿ. ನಿಮ್ಮ ದುಡ್ಡು
ಉಳಿತದೆ. ಆಮೇಲೆ ಇನ್ನೊಂದು ಮೇನ್ ಆಗಿ ಏನಪ್ಪಾ ಅಂತಂದ್ರೆ ಹಳೆಯ ಕಾಲ ಹೊರಟೋಗಿದೆ, ಇವಾಗೆಲ್ಲ ಡಿಜಿಟಲ್ ಇಂಡಿಯಾ ಬಂದಿದೆ. ನಿಮಗೆ ಏನೇ ಇದ್ರೂ ಕೂಡ ನೀವು ಎಷ್ಟೇ ಲಂಚ ಕೊಟ್ಟರು ಕೂಡ ಡಾಕ್ಯುಮೆಂಟ್ ಸರಿಯಾಗಿಲ್ಲ ಅಂದ್ರೆ ಸಿಸ್ಟಮ್ ತಗೊಳ್ಳೋದಿಲ್ಲ. ಇದನ್ನ ದಯವಿಟ್ಟು ತಲೆ ಒಳಗಡೆ ಇಟ್ಕೊಳ್ಳಿ. ನೀವು ಎಷ್ಟೇ ಲಂಚ ಕೊಟ್ಟರು ಕೂಡ ಆಗಲ್ಲ. ಡಾಕ್ಯುಮೆಂಟ್ ಸರಿಗಿದ್ರೆ ಕೆಲಸ ಮಾಡಕ್ ಸಾಧ್ಯ. ಸೊ ನಿಮ್ಮ ಹತ್ರ ಡಾಕ್ಯುಮೆಂಟ್ ಸರಿಗಿದ್ರೆ ಏನಕ್ಕೆ ಏಜೆಂಟ್ ಮೊರೆ ಹೋಗ್ತೀರಾ? ನಿಮ್ಮ ಏಜೆಂಟ್ ಮೊರೆ ಹೋದ್ರು ಕೂಡ ನೀವು ಏನೇ ದಾಖಲಾತಿ ಇಲ್ಲ ಅಂತ ಅವ್ರು ಮಾಡಲ್ಲ. ಸೊ ಮೇನ್ ಈಗ ಸಿಸ್ಟಮ್ ಕೆಲಸ ಮಾಡ್ತಾ ಇರೋದು. ಸಿಸ್ಟಮ್ ಕೆಳಗಡೆ ನಾವಿದ್ದೀವಿ. ಸಿಸ್ಟಮ್ ಒಂದು ಡಾಕ್ಯುಮೆಂಟ್ಸ್ ಒಂದು ರಿಜೆಕ್ಟ್ ಆಗಿದ್ರು ಕೂಡ ತಗೊಳ್ಳಲ್ಲ. ಸೊ ನಿಮಗೆ ಬ್ರೋಕರ್ ಮುಖಾಂತರ ಕೆಲಸ ಮಾಡೋ ಅಗತ್ಯನೇ ಇಲ್ಲ. ದಯವಿಟ್ಟು ಇದನ್ನ ಅರ್ಥ ಮಾಡ್ಕೊಳ್ಳಿ ಸಾರ್ವಜನಿಕರಲ್ಲಿ. ಸೊ ನೇರವಾಗಿ ಬನ್ನಿ, ಎಲ್ಲ ಸಿಸ್ಟಮ್ ವರ್ಕ್ ಮಾಡೋ ಅಂಥದ್ದು. ಸೊ ನಿಮ್ಗೆ ಎಕ್ಸ್ಪೈರಿ ಆಗಿರೋ ಸಿಸ್ಟಮ್ ತೊಗೊಳ್ಳೋದು. ಅವರು ಕೂಡ ನಿಮ್ಗೆ ಅದ್ರ ಎಕ್ಸ್ಪೈರಿ ಆಗಿರೋದನ್ನ ಸರಿ ಮಾಡ್ಕೊಂಡು ಬಂದ್ರೆ ಮಾತ್ರ ಮಾಡಕ್ ಸಾಧ್ಯ. ಇದೆಲ್ಲ ಸಾರ್ವಜನಿಕರು ನೀವು ಅಬ್ಸರ್ವ್ ಮಾಡಬೇಕು, ಇದೆಲ್ಲ ತಿಳುವಳಿಕೆ ಇರಬೇಕು. ಆಮೇಲೆ ಒಳ್ಳೊಳ್ಳೆ ಎಜುಕೇಟೆಡ್ ಇದ್ದೀರಾ, ಅವರು ದಯವಿಟ್ಟು ಈ ಥರ ಅರಿವು ಮೂಡಿಸ್ಬೇಕು, ಎಲ್ಲರಿಗೂ ಸಪೋರ್ಟ್ ಮಾಡಬೇಕು ಅಂತ ಕೇಳ್ಕೊತೀನಿ. ದಯವಿಟ್ಟು ಸಪೋರ್ಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಧನ್ಯವಾದಗಳು. ಈಗ ನಮ್ಮ ಮಂಜು ಅಂದರೆ ಟ್ಯಾಕ್ಸಿ ಘಟಕದ ಮಂಜು ಅವರು ಎಲ್ಲ ಹೇಳಿದ್ದಾರೆ ವಿಸ್ತಾರವಾಗಿ. ನಾನು ಬೊಮ್ಮನಹಳ್ಳಿ ಉಸ್ತುವಾರಿ ಆಗಿರೋದ್ರಿಂದ ನಾನು ಇಲ್ಲಿನ ಎಲ್ಲ ಬಂದಿರುವಂಥ ಕಾರ್ಯಕರ್ತರಿಗೂ ಹಾಗೂ ಪದಾಧಿಕಾರಿಗಳಿಗೂ ಅಧ್ಯಕ್ಷರಿಗೂ ನನ್ನ ಕಡೆಯಿಂದ ಧನ್ಯವಾದಗಳು ಹೇಳ್ತಾ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೀವಿ. ಇನ್ನು ಯಾರಾದರೂ ಏನಾದರೂ ಮಾತಾಡೋದಿದ್ರೆ ಮಾತಾಡ್ಬೋದು. ಸ್ನೇಹಿತರೆ, ಸೊ ಇವಾಗ ಏನು ಅಂತ ಹೇಳಿದ್ರೆ ಆರ್ ಟಿ ಅವ್ರಿಗೆ ಯಾವುದೋ ಒಂದು ಮೀಟಿಂಗ್ ಇದೆ ಅಂತ ಹೇಳಿದ್ರೆ ಅವರು ಆನ್ಲೈನ್ ಮೀಟಿಂಗಲ್ಲಿದ್ದಾರೆ. ಸೊ ಈಗ ಹೋಗಿದ್ರೆ ಅವ್ರು ಬಂದು ಇನ್ನೊಂದು ಸ್ವಲ್ಪ ಸ್ವಲ್ಪ ಟೈಮ್ ಆದಮೇಲೆ ಅವ್ರು ಕೊಡ್ತಾರೆ, ಆಮೇಲೆ ಹೋಗಿ ಮಾತಾಡ್ತೀವಿ. ಸೊ ಈಗ ಸದ್ಯಕ್ಕೆ ಈ ಒಂದು ಲೈವ್ ವಿಡಿಯೋನ ಮುಕ್ತಾಯ ಮಾಡ್ತಾ ಇದ್ದೀರಿ. ಸೊ ಎಲ್ಲರಿಗೂ ಧನ್ಯವಾದಗಳು. ಸ್ಟಾಪ್ ಮಾಡಿ.